ಸಿನಿರಂಗದಲ್ಲಿ ಕೆಲಸ ಮಾಡುವಾಗ ನಟ-ನಟಿಯರು ತಮ್ಮ ಇಮೇಜ್ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಅದೇ ರೀತಿ ಕನ್ನಡ ಸಿನಿ ಜಗತ್ತಿನಲ್ಲಿ ತಮ್ಮ ನಟನೆಯಿಂದ ಖ್ಯಾತಿ ಪಡೆದಿದ್ದ ಹಿರಿಯ ನಟಿಯೊಬ್ಬರ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿತ್ತು. ಇದರಿಂದಾಗಿ ಅವರ ವೃತ್ತಿ ಜೀವನ ಸಂಕಷ್ಟಕ್ಕೆ ಸಿಲುಕಿತ್ತು. ಯಾರದು? ಬನ್ನಿ ನೋಡೋಣ. ಹೌದು, ನಾವು ಹೇಳುತ್ತಿರುವುದು ನಟಿ ಯಮುನಾ ಅವರಿಗೆ ಒಂದು ಕಾಲದಲ್ಲಿ ಎದುರಾದ ಸಂಕಷ್ಟದ ಬಗ್ಗೆ. ಯಮುನಾ ಅವರ ಮೂಲ ಹೆಸರು ಪ್ರೇಮ. ಅವರು 1990ರ ದಶಕದಲ್ಲಿ ತೆಲುಗು, ಕನ್ನಡ ಮತ್ತು ತಮಿಳು ಚಿತ್ರಗಳಲ್ಲಿ ವ್ಯಾಪಕವಾಗಿ ಕಾಣಿಸಿಕೊಂಡರು. ಆಂಧ್ರಪ್ರದೇಶದ ಚಿತ್ತೂರಿನಲ್ಲಿ ಜನಿಸಿದ ಈ ನಟಿ ಬೆಂಗಳೂರಿನಲ್ಲಿ ಬೆಳೆದರು. 1991ರಲ್ಲಿ ಮೋಡದ ಮರೆಯಲಿ ಸಿನಿಮಾದ ಮೂಲಕ ಕನ್ನಡ ಸಿನಿರಂಗಕ್ಕೆ ಯಮುನಾ ಅವರು ಪ್ರವೇಶ ಮಾಡಿದರು. ಚಿನ್ನ, ಶ್ರೀ ಮಂಜುನಾಥ, ಹೇಲೋ ಯಮ, ಕಂಠೀರವ ಹೀಗೆ 14ಕ್ಕೂ ಹೆಚ್ಚು ಕನ್ನಡದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಬಾಲಚಂದರ್ ಅವರಂತಹ ಖ್ಯಾತ ನಿರ್ದೇಶಕರ ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ. ಒಟ್ಟಾರೆಯಾಗಿ 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸ ಮಾಡಿದರು. ಅಂದಹಾಗೆ 2011ರಲ್ಲಿ ಯಮುನಾ ಅವರ ಜೀವನದಲ್ಲಿ ಒಂದು ಆಘಾತಕಾರಿ ಘಟನೆ ನಡೆಯಿತು. ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ ಐಟಿಸಿ ರಾಯಲ್ ಗಾರ್ಡೆನಿಯಾದಲ್ಲಿ ವೇಶ್ಯಾವಾಟಿಕೆ ಪ್ರಕರಣದಲ್ಲಿ ಯಮುನಾ ಅವರನ್ನು ಬಂಧಿಸಲಾಗಿದೆ ಎಂದು ವರದಿಯಾಗಿದೆ. ಅಲ್ಲದೆ ಕೆಲವೇ ದಿನಗಳಲ್ಲಿ ನಟಿಯ ಮೇಲೆ ವ್ಯಭಿಚಾರದ ಆರೋಪ ಹೊರಿಸಲಾಯಿತು. ಈ ಸುದ್ದಿ ಮಾಧ್ಯಮಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತು. ಇದರಿಂದ ಯಮುನಾ ಅವರ ಇಡೀ ವೃತ್ತಿಜೀವನ ಕತ್ತಲೆಯಲ್ಲಿ ಮುಳುಗಿತು. ಇದಾದ ನಂತರ ಅವರು ಚಲನಚಿತ್ರಗಳು ಮತ್ತು ಧಾರಾವಾಹಿಗಳಿಂದ ಸಂಪೂರ್ಣ ವಿರಾಮ ತೆಗೆದುಕೊಂಡರು. ಇತ್ತೀಚಿನ ಸಂದರ್ಶನವೊಂದರಲ್ಲಿ ಯಮುನಾ ತಾವು ಆ ದಿನ ಹೋಟೆಲ್ನಲ್ಲಿ ಇರಲಿಲ್ಲ, ಸುಳ್ಳು ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ತಮ್ಮನ್ನು ಬಂಧಿಸಿದ್ದಾಗಿ ಸ್ಪಷ್ಟತೆ ನೀಡಿದರು. ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಲಾಯಿತು. ನ್ಯಾಯಾಲಯ ನನ್ನನ್ನು ಆ ಪ್ರಕರಣದಿಂದ ಖುಲಾಸೆಗೊಳಿಸಿತು. ಮಾಡದ ತಪ್ಪಿಗೆ ಈ ಪ್ರಕರಣದಿಂದ ನಾನು ತುಂಬಾ ಖಿನ್ನತೆಗೆ ಒಳಗಾಗಿದ್ದೆ, ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆ ಯೋಚಿಸಿದೆ. ಆದರೆ ಮಕ್ಕಳ ಮುಖ ನೋಡಿ ಹಾಗೆ ಮಾಡಲಿಲ್ಲ ಎಂದು ಯಮುನಾ ಅವರು ಹೇಳಿದರು.